ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಉಜಿಮಾಂಡಿಯಸ್. ಇದನ್ನು ಬರೆದವರು ಪಿ.ಬಿ. ಶೆಲ್ಲಿ. ಇದೊಂದು ಸಾನೆಟ್ ಆಗಿದೆ. ಸಾನೆಟನ್ನು ನಾವು ಕನ್ನಡದಲ್ಲಿ ಸುನೀತಾ ಎಂದು ಕರೀತೇವೆ. ಸಾನೆಟ್ ಅಂದರೆ 14 ಸಾಲಿನ ಇಂಗ್ಲಿಷ್ ಕವಿತೆ. ಸಾನೆಟ್ನಲ್ಲಿ ಮುಖ್ಯವಾಗಿ ಪೆಟ್ರಾರ್ಕನ್ ಸಾನೆಟ್, ಇಟಾಲಿಯನ್ ಸಾನೆಟ್ ಹಾಗೂ ಶೇಕ್ಸ್ಪಿಯರನ್ ಸಾನೆಟ್ ಅನ್ನುವ ಬೇರೆ ಬೇರೆ ವಿಧಗಳಿದೆ. ಈ ಕವಿತೆಯಲ್ಲಿ ನಮ್ಮ ಪೋಯೆಟ್ ಎಲ್ಲಿಗೂ ಹೋಗಬೇಕಾದ್ರೆ ಒಬ್ಬ ಟ್ರಾವೆಲರನ್ನು ಭೇಟಿಯಾಗ್ತಾರೆ. ಒಬ್ಬ ಓಲ್ಡ್ ಆದ ಒಂದು ಲ್ಯಾಂಡ್ ಅಂದರೆ ಇಲ್ಲಿ ಈಜಿಪ್ಟ್ ಅನ್ನೋ ಅರ್ಥವನ್ನು ಕೊಡ್ತದೆ. ಆ ಈಜಿಪ್ಟ್ನ ಕುರಿತಾದ ಒಂದಷ್ಟು ವಿಷಯಗಳನ್ನು ನಮ್ಮ ಕವಿಗೆ ಹೇಳ್ತಾರೆ. ಆ ಟ್ರಾವೆಲರ್ ನೋಡಿದ ಆ ಓಲ್ಡ್ ದೇಶದಲ್ಲಿ ಒಂದು ಸ್ಟ್ಯಾಚ್ಯೂ ಇತ್ತು. ಆ ಸ್ಟ್ಯಾಚ್ಯೂ ಯಾರದು ಮತ್ತು ಅದು ಈಗ ಹೇಗಿದೆ, ಅದರ ಕಂಡೀಷನ್ ಈಗ ಹೇಗಿದೆ, ಮತ್ತು ಇನ್ನೊಂದಷ್ಟು ಇನ್ಫಾರ್ಮೇಷನ್ ಅದರ ಕುರಿತಾಗಿ ಆ ಟ್ರಾವೆಲರ್ ನಮ್ಮ ಕವಿಗೆ ಕೊಡ್ತಾರೆ. ಈ ಕೃತಿಯ ಕವಿಯಾದ ಪಿ.ಬಿ. ಶೆಲ್ಲಿ ಅವರೊಂದಿಗೆ ಟ್ರಾವೆಲರ್ ನಡೆಸಿದ ಸಂಭಾಷಣೆ, ಅವರ ಮಾತಿನಲ್ಲಿ ಏನೆಲ್ಲ ಅರ್ಥ ಇತ್ತು, ಅದು ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅನ್ನೋದೇ ಈ ಕವಿತೆಯ ಮುಖ್ಯ ವಸ್ತು. ಇದ್ರೆ ಬನ್ನಿ ಕವಿತೆಯ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ. ಐ ಮೆಟ್ ಅ ಟ್ರಾವೆಲರ್ ಫ್ರಮ್ ಆನ್ ಆಂಟಿಕ್ ಲ್ಯಾಂಡ್ ಹೂ ಸೆಡ್, ಟು ವಾಸ್ಟ್ ಆ್ಯಂಡ್ ಟ್ರಂಕ್ಲೆಸ್ ಲೆಗ್ಸ್ ಆಫ್ ಸ್ಟೋನ್ ಸ್ಟ್ಯಾಂಡ್ ಇನ್ ದ ಡೆಸರ್ಟ್, ನಿಯರ್ ದೆಮ್ ಆನ್ ದ ಸ್ಯಾಂಡ್, ಹಾಫ್ ಸಂಕ್ ಅ ಶಾಟರ್ಡ್ ವಿಸೇಜ್ ಲೈಸ್ ಹೂಸ್ ಫ್ರಾನ್. ಈ ಫಸ್ಟ್ ಲೈನಲ್ಲಿ ಬರುವ ಐ ಅನ್ನೋದು ಪೋಯೆಟ್ ಅವರಷ್ಟಕ್ಕೆ ಹಿಮ್ಸೆಲ್ಫ್ ಹೇಳಿಕೊಳ್ಳುವಂತಹದ್ದು, ಅವರಷ್ಟಕ್ಕೆ ಅವರನ್ನು ಇಂಟ್ರೊಡ್ಯೂಸ್ ಮಾಡಿಕೊಳ್ಳುವಂಥದ್ದು. ಐ ಮೆಟ್ ಟ್ರಾವೆಲರ್ ಅಂದರೆ ನಾನು ಒಂದು ಟ್ರಾವೆಲರನ್ನು ಭೇಟಿಯಾದೆ. ಟ್ರಾವೆಲರ್ ಅಂದರೆ ಪ್ರವಾಸಿಗ ಎನ್ನುವ ಅರ್ಥವನ್ನು ಕೊಡ್ತದೆ. ಫ್ರಮ್ ಆ್ಯನ್ ಆ್ಯಂಟಿಕ್ ಲ್ಯಾಂಡ್, ಆ್ಯಂಟಿಕ್ ಲ್ಯಾಂಡ್ ಅಂದರೆ ತುಂಬ ಓಲ್ಡ್ ಆಗಿರೋ ಒಂದು ಪ್ರದೇಶಕ್ಕೆ ಒಳಪಟ್ಟ ವ್ಯಕ್ತಿ ಆ ಟ್ರಾವೆಲರ್ ಆಗಿದ್ದ. ತಿಳಿಸಿದಂತೆ ಈ ಆ್ಯನ್ ಆ್ಯಂಟಿಕ್ ಲ್ಯಾಂಡ್ ಅನ್ನೋದು ಅಥವಾ ಓಲ್ಡ್ ಜಾಗ ಅನ್ನೋದು ಈಜಿಪ್ಟ್ನ ಕುರಿತಾಗಿ ಹೇಳಿರುವಂತಹ ಮಾತುಗಳು. ಟ್ರಾವೆಲರ್ ಏನು ಮಾತು ಹೇಳ್ತಾರೆ ಅಂದರೆ, ಟು ವಾಸ್ಟ್ ಆ್ಯಂಡ್ ಟ್ರಂಕ್ಲೆಸ್ ಲೆಗ್ಸ್ ಆಫ್ ಸ್ಟೋನ್ ಸ್ಟ್ಯಾಂಡ್ ಇನ್ ದ ಡೆಸರ್ಟ್. ಎರಡು ದೊಡ್ಡ ದೊಡ್ಡ ಬೃಹತ್ತಾದ ವಿಶಾಲವಾದ ಮತ್ತು ಟ್ರಂಕ್ಲೆಸ್ ಲೆಗ್ಸ್, ಎರಡು ಕಾಲುಗಳಿದ್ದವು ಬೃಹತ್ತಾದ. ಆ ಕಾಲುಗಳು ಹೇಗಿದ್ದವು ಅಂದರೆ, ಕಾಲುಗಳು ಮಾತ್ರ ಇದ್ದವು, ಕಾಲಿನ ಮೇಲ್ಗಡೆಯ ಶರೀರ ಇರಲಿಲ್ಲ, ಬರೀ ಕಾಲುಗಳು ಆ ಡೆಸರ್ಟಲ್ಲಿ ನಿಂತಿದ್ದವು. ನಿಯರ್ ದೆಮ್ ಆನ್ ದಿ ಸ್ಯಾಂಡ್ ಹಾಫ್ ಸಂಕ್ ಅ ಶಾಟರ್ಡ್ ವೈಸೇಜ್ ಲೈಸ್ ಹೂಸ್ ಫ್ರಾನ್. ಏನಾಯಿತು, ಈಗ ಈ ಡೆಸರ್ಟ್ ಮರಳುಗಾಡಿನ ಪ್ರದೇಶದಲ್ಲಿ ಬರೀ ಎರಡು ಕಾಲುಗಳು ಮಾತ್ರ ಇದೆ, ಅದರ ಮೇಲೆ ಶರೀರ ಇಲ್ಲ. ಮುಂದುವರಿತಾ ಟ್ರಾವೆಲರ್ ಹೇಳ್ತಾರೆ, ಅದರ ಪಕ್ಕದಲ್ಲಿ ಆನ್ ದಿ ಸ್ಯಾಂಡ್ ಅಂದರೆ ಕೆಳಗಡೆ ಮರಳಿನ ಮೇಲೆ, ಹಾಫ್ ಸಂಕ್ ಅರ್ಧವಾಗಿ ಹೂಳಲ್ಪಟ್ಟ ಅಥವಾ ಅರ್ಧವಾಗಿ ಕವರಾದಂತಹ ಅರ್ಧ ಕವರಾದ ಆ ಶಾಟರ್ಡ್ ವೈಸೇಜ್ ಲೈಸ್. ವೈಸೇಜ್ ಅಂದರೆ ಮುಖ, ಶಾಟರ್ಡ್ ಅಂದರೆ ರುಂಡ ಇಲ್ಲದ ಅಂದರೆ ಕಟ್ ಮಾಡಲಾದ ಕತ್ತರಿಸಲಾದ ಒಂದು ಮುಖ ಇದೆ, ಆ ಪ್ರತಿಮೆಯ ಮುಖ ಕಾಣ್ತಾ ಇದೆ. ಹೂಸ್ ಫ್ರಾನ್, ಆ ಮುಖದಲ್ಲಿ ಒಂದು ನಗು ಕಾಣ್ತಾ ಇದೆ. ಅದು ನಗು ಅಂದರೆ ಒಂದು ವಿಕಟ ರೀತಿಯ ನಗು, ನಿಜವಾದ ಒಂದು ನಿಷ್ಕಲ್ಮಶವಾದ ನಗು ಅಲ್ಲ. ನಾನೇ ಗ್ರೇಟ್ ಅನ್ನುವ ಒಂದು ನಗು ಆ ಪ್ರತಿಮೆಯ ಮೇಲೆ ಇರಬೇಕಾದ್ರೆ ಇತ್ತು, ಆದರೆ ಈಗ ಪ್ರತಿಮೆ ಛಿದ್ರ ಆಗಿ ಆ ಮುಖ ಕೆಳಗೆ ಬಿದ್ದಿದೆ. ಆದರೆ ಈಗಲೂ ಕೂಡ ಅರ್ಧ ಮರಳಿನಲ್ಲಿ ಹೂತೋಗಿದ್ರೂ ಕೂಡ ಆ ವಿಕಟ ನಗು ಏನಿತ್ತು, ನಾನೇ ಗ್ರೇಟ್, ನಾನೇ ದೊಡ್ಡ ಅಹಂ ಅನ್ನೋ ಗತ್ತು ಏನಿತ್ತು ಅದು ಹಾಗೆ ಕಾಣ್ತಾ ಇದೆ. ಸೆಕೆಂಡ್ ಸ್ಟ್ರಾನ್ಸ. ಆ್ಯಂಡ್ wrinkled lip and sneer the cold command, tell that its sculpture well those passions red which had survived, stamped on these lifeless things, the hand that mocked them and the heart that fed. ಈ ಸಾಲುಗಳಲ್ಲಿ ಕೂಡ ಆ ಟ್ರಾವೆಲರ್ ಆ ಮೂರ್ತಿಯ ಮುಖ ಏನು ಕೆಳಗೆ ಬಿದ್ದು ಮರಳಿನಲ್ಲಿ ಅರ್ಧ ಹೂತು ಹೋಗಿದೆ ಮತ್ತು ಅದರ ನಗುವಿನ ವೈಶಿಷ್ಟ್ಯತೆ, ಆ ಮುಖದ ಎಕ್ಸ್ಪ್ಲೇನನ್ನು ಇನ್ನೂ ಮುಂದುವರಿಸ್ತಾ ಇದ್ದಾನೆ. ಮೊದಲನೇ ಸಾಲಿನಲ್ಲಿ ನೋಡಿದರೆ ಆ್ಯಂಡ್ ರಿಂಕಲ್ಡ್ ಲಿಪ್. ರಿಂಕಲ್ಡ್ ಅಂದರೆ ಲಿಪ್ಸ್ ಹೇಗಿತ್ತಂದರೆ ರಿಂಕಲ್ಡ್ ಆಗಿತ್ತು. ಇನ್ನೊಬ್ಬರನ್ನು ನೀನೇನು ಮಹಾ, ನಾನೇ ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತ ಹೇಳುವ ರೀತಿಯಲ್ಲಿ ಆ ನಗು ಸೂಚಿಸ್ತಾ ಇತ್ತು. ಆ್ಯಂಡ್ ಸ್ನೀರ್ ಆಫ್ ಕೋಲ್ಡ್ ಕಮಾಂಡ್, ಆ ಮುಖದಲ್ಲಿನ ನಗು ಕೂಡ ಹಾಗೇ ಇತ್ತು, ಆ ಗತ್ತು ಅಥವಾ ಅಹಂಕಾರ ಅನ್ನುವ ಪ್ರದರ್ಶನ ಅಲ್ಲಿ ಕಾಣ್ತಾ ಇತ್ತು. ವೆಲ್ ದ್ಯಾಟ್ ಇಟ್ಸ್ ಸ್ಕಲ್ಪ್ಟರ್ ವೆಲ್ ದೋಸ್ ಪ್ಯಾಷನ್ಸ್ ರೆಡ್. ಇಲ್ಲಿ ಸ್ಕಲ್ಪ್ಟರ್ ಅಂದರೆ ಯಾವುದೇ ಮೂರ್ತಿಯನ್ನು ಮಾಡುವ ಒಬ್ಬ ಶಿಲ್ಪಿ, ಶಿಲ್ಪವನ್ನು ಕೆತ್ತುವ ಶಿಲ್ಪಿ ಎನ್ನುವ ಅರ್ಥವನ್ನು ಕೊಡ್ತದೆ. ಇಲ್ಲಿ ಆ ಶಿಲ್ಪಿ ಏನು ಮಾಡಿದ್ದಾನೆ, ಈ ಸ್ಕಲ್ಪ್ಚರಲ್ಲಿರುವ ವ್ಯಕ್ತಿ, ಆ ಪ್ರತಿಮೆಯಲ್ಲಿರುವ ವ್ಯಕ್ತಿ ಆ ಶಿಲ್ಪಿಗೆ ಆರ್ಡರ್ ಮಾಡಿರ್ತಾನೆ, ನನ್ನ ಮೂರ್ತಿಯನ್ನು ಮಾಡು, ನನ್ನ ಶಿಲ್ಪವನ್ನು ಕೆತ್ತು ಅಂತ. ಹಾಗೆ ಹೇಳಬೇಕಾದ್ರೆ ಅವನ ಬರೀ ಮುಖದ ಭಾವನೆಗಳನ್ನು, ಬರೀ ದೇಹವನ್ನು ಫಿಸಿಕಲಿ ಅವನ ಮೂರ್ತಿಯನ್ನು ಕೆತ್ತಿರೋದಿಲ್ಲ, ಬದಲಾಗಿ ಇಂಟರ್ನಲ್ಲಿ ಕೂಡ ಅವನ ಭಾವನೆ ಹೇಗಿತ್ತು, ಅವನೇ ಇಮೋಷನಲ್ ಆಗಿ ಹೇಗೆ ಸಮಾಜವನ್ನು ನೋಡ್ತಾನೆ, ಸಮಾಜದೊಂದಿಗಿನ ಅವನ ಭಾವನೆ ಏನು ಅನ್ನೋ ಪ್ರತಿ ಅಂಶವನ್ನು ಆ ಮೂರ್ತಿ ಒಳಗೊಂಡಿತ್ತು. ಆ ಥರ ಆ ಶಿಲ್ಪಿ ಕೆತ್ತಿದ್ದ ಅದನ್ನು.
ಆ ಶಿಲ್ಪಿ ಬರೀ ಫಿಸಿಕಲ್ ಆಗಿ ಒಂದು ಶಿಲ್ಪವನ್ನು ಕೆತ್ತಿಲ್ಲ, ಬದಲಾಗಿ ಇಮೋಷನಲ್ಲಿ ಹಾಗೂ ಅವನ ಭಾವನೆಗಳು, ಆ ವ್ಯಕ್ತಿಯ ಫೀಲಿಂಗ್ಸ್ ಏನಿತ್ತು ಎಲ್ಲವನ್ನ ಆ ಮೂರ್ತಿಯಲ್ಲಿ ತಂದಿದ್ದಾನೆ ಅನ್ನೋದು ಕವಿಯ ಅಭಿಪ್ರಾಯ. ಟ್ರಾವೆಲರ್ ಹೇಳ್ತಾ ಇದ್ದಾನೆ. ವಿಚ್ ಎಟ್ ಸರ್ವೈವ್ ಸ್ಟ್ಯಾಂಪ್ಡ್ ಆನ್ ದೀಸ್ ಲೈಫ್ಲೆಸ್ ಥಿಂಗ್ಸ್. ಈಗ ಈ ಮೂರ್ತಿ ಏನು ಭಗ್ನ ಆಗಿದೆ, ಭಗ್ನ ಆಗಿ ಕೆಳಗೆ ಬಿದ್ದಿದೆ, ಪೂರ್ತಿ ಆಲ್ಮೋಸ್ಟ್ ಡೆಮಾಲಿಷೇ ಆಗಿದೆ. ಆದರೂ ಕೂಡ ಆ ವ್ಯಕ್ತಿ ಇದ್ದಾಗ ಅವನೊಳಗಿನ ಭಾವನೆಗಳು ಏನಿತ್ತು ಆ ಭಾವನೆಗಳು ಈಗಲೂ ಆ ಧ್ವಂಸಗೊಂಡ ಮೂರ್ತಿಯಲ್ಲಿ ಕೂಡ ಧ್ವನಿಸ್ತಾ ಇದೆ, ಕಾಣ್ತಾ ಇದೆ, ಚಿತ್ರೀಕರಿಸಲ್ಪಟ್ಟಿದೆ. ಹ್ಯಾಂಡ್ ದ್ಯಾಟ್ ಮಾಕ್ಡ್ ದಮ್ ಆ್ಯಂಡ್ ದ ಹಾರ್ಟ್ ದ್ಯಾಟ್ ಫೆಡ್. ಮಾಕ್ ಅಂದರೆ ಕಾಪಿ ಅನ್ನುವ ಅರ್ಥವನ್ನು ಕೊಡ್ತದೆ. ಆ ಶಿಲ್ಪಿ ಏನಿದ್ದ, ಈ ಶಿಲ್ಪವನ್ನು ಕೆತ್ತಿದವನು, ಅವನ ಪ್ರತಿಯೊಂದು ಬಿಹೇವಿಯರ್, ಪ್ರತಿಯೊಂದು ಇಮೋಷನ್ಸ್, ಪ್ರತಿಯೊಂದು ಭಾವನೆಗಳು, ಫೀಲಿಂಗ್ಸ್ ಎಲ್ಲವನ್ನು ಈ ಮೂರ್ತಿಯಲ್ಲಿ ಹಾಗೇ ತಂದು ಹಾಕಿದ್ದಾನೆ ಅಥವಾ ಚಿತ್ರಿಸಿದ್ದಾನೆ. ಇದೆಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ. ಬರೀ ಒಂದು ಮೂರ್ತಿಯನ್ನು ಕೆತ್ತಬಹುದು, ಆದರೆ ಅವನೊಳಗಿನ ಭಾವನೆ, ಅವನೊಳಗಿನ ಅಹಂಕಾರ ಏನಿತ್ತು, ದರ್ಪ ಏನಿತ್ತು, ನಾನು ಅನ್ನುವ ಅಹಂ ಏನಿತ್ತು, ಎಲ್ಲವನ್ನು ಆ್ಯಸ್ ಇಟ್ ಈಸ್ ಆಗಿ ಆ ಮೂರ್ತಿಯಲ್ಲಿ ತಂದು ತುಂಬಿಸೋದು ಅಷ್ಟು ಸುಲಭದ ಕೆಲಸವಲ್ಲ. ಅದನ್ನು ಆ ಶಿಲ್ಪಿ ಯಶಸ್ವಿಯಾಗಿ ಮಾಡಿದ್ದಾನೆ. ಹಾರ್ಟ್ ದ್ಯಾಟ್ ಫೆಡ್. ಈವನ್ ಅವನ ಹಾರ್ಟ್ ಅಂದರೆ ಇಲ್ಲಿ ಫೀಲಿಂಗ್ಸ್, ಇಮೋಷನ್ಸ್ ಎಗೇನ್ ಅದನ್ನೇ ಹೇಳ್ತದೆ. ಅವನ ಎಲ್ಲ ಮನಸ್ಸಿನ ಆಲೋಚನೆಗಳನ್ನು ಕೂಡ ಒಂದು ಮೂರ್ತಿಯಲ್ಲಿ ಚಿತ್ರೀಕರಿಸೋದು ಅಷ್ಟು ಸಣ್ಣ ವಿಷಯವೇ ಅಲ್ಲ. ಕವಿ ಮುಂದುವರಿಸ್ತಾ ಹೇಳ್ತಾರೆ, ಆ್ಯಂಡ್ ಆನ್ ದ ಪೆಡಸ್ಟಲ್ ದೀಸ್ ವರ್ಡ್ಸ್ ಎಪಿಯರ್, ಮೈ ನೇಮ್ ಈಸ್ ಒಸಿಮಾಂಡಿಯಸ್, ಕಿಂಗ್ ಆಫ್ ಕಿಂಗ್ಸ್, ಲುಕ್ ಆನ್ ಮೈ ವರ್ಕ್ಸ್, ಹೇ ಮೈಟಿ ಆ್ಯಂಡ್ ಡಿಸ್ಪೈರ್, nothing beside remains, round the decay of that colossal wreck, boundless and bare, the lone and level sands stretch far away. ಸಾಲಲ್ಲಿ ನೋಡಿದರೆ ಆ್ಯಂಡ್ ಆನ್ ದ ಪೆಡಸ್ಟಲ್ ದೀಸ್ ವರ್ಡ್ಸ್ ಎಪಿಯರ್. ಆ ಮೂರ್ತಿ ನಿಲ್ಲಲಿಕ್ಕೆ ಏನು ಸ್ಟ್ಯಾಂಡ್, ಪೆಡಸ್ಟಲ್ ಅಂದರೆ ಸ್ಟ್ಯಾಂಡ್, ಫೌಂಡೇಶನ್ ಸ್ಟ್ಯಾಂಡ್ ಆಗಿ ಕೊಟ್ಟಿದ್ದರು. ಆ ಸ್ಟ್ಯಾಂಡಿನಲ್ಲಿ ಕೆಲವೊಂದು ಸಾಲುಗಳನ್ನು ಬರೆದಿದ್ರು. ಆ ಸಾಲುಗಳು ಹೇಗಿತ್ತು ಅಂದರೆ, ಅವುಗಳು ಹೀಗಿದ್ದವು: ಮೈ ನೇಮ್ ಈಸ್ ಒಸಿಮಾಂಡಿಯಾಸ್, ಕಿಂಗ್ ಆಫ್ ಕಿಂಗ್ಸ್, ಲುಕ್ ಆನ್ ಮೈ ವರ್ಕ್ಸ್, ಯು ಮೈಟಿ ಆ್ಯಂಡ್ ಡಿಸ್ಪೈರ್. ನನ್ನ ಹೆಸರು ಒಸಿಮಾಂಡಿಯಾಸ್, ಕಿಂಗ್ ಆಫ್ ಕಿಂಗ್ಸ್. ನಾನು ಯಾರು? ನನ್ನ ಹೆಸರೇನು? ಒಸಿಮಾಂಡಿಯಾಸ್. ನಾನು ಕಿಂಗ್ ಆಫ್ ಕಿಂಗ್ಸ್, ನಾನು ರಾಜರುಗಳ ರಾಜ, ಅಂದರೆ ನಾನು ಸಾಮ್ರಾಟ, ನಾನು ದೊಡ್ಡ ಮಹಾರಾಜ. ಲುಕ್ ಆನ್ ಮೈ ವರ್ಕ್ಸ್, ನನ್ನ ಸಾಮ್ರಾಜ್ಯವನ್ನು ನಾನು ಎಷ್ಟು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೇನೆ, ಎಷ್ಟು ಸಮೃದ್ಧವಾಗಿ ಇರಿಸಿದ್ದೇನೆ. ನನ್ನ ಕೆಲಸವನ್ನು ನೀವು ನೋಡಿ. ನಿಮ್ಗೆ ಯಾರಿಗೂ ನನ್ನಷ್ಟು ಅಚೀವ್ಮೆಂಟನ್ನು ಮಾಡೋದು, ಕೆಲಸವನ್ನು ಮಾಡೋದು ಸಾಧ್ಯವೇ ಇಲ್ಲ. ಯು ಮೈಟಿ, ಬೇರೆ ರಾಜರುಗಳೇ ಹೇಳ್ತಾ ಇದ್ದಾನೆ. ಆ್ಯಂಡ್ ಡಿಸ್ಪೈರ್, ನೀವು ಈ ಕೆಲಸ ನಾನು ಮಾಡಿದ ಕೆಲಸಗಳನ್ನೆಲ್ಲ ನೋಡಿ ನೀವು ಖಂಡಿತ ನಿರಾಶೆರಾಗ್ತೀರಿ. ಡಿಸ್ಪೈರ್ ಅಂದರೆ ನಿರಾಶೆಗೊಳ್ಳು. ನೋ ನಥಿಂಗ್ ಬಿಸೈಡ್ ರಿಮೇನ್ಸ್, ರೌಂಡ್ ದ ಡಿಕೆ ಆಫ್ ದಟ್ ಕೊಲೋಸಲ್ ವ್ರೆಕ್, ಬೌಂಡ್ಲೆಸ್ ಆ್ಯಂಡ್ ಬೇರ್. ಆದರೆ ಈಗೇನಾಗಿದೆ ಪರಿಸ್ಥಿತಿ, ಅಲ್ಲಿ ಏನಂದರೆ ಏನೂ ಉಳಿದಿಲ್ಲ. ನೋ ನಥಿಂಗ್ ಬಿಸೈಡ್ ರಿಮೇನ್ಸ್, ಅದರ ಸುತ್ತಮುತ್ತ ಏನೇನು ಉಳಿದಿಲ್ಲ, ಬರೀ ಡಿಸ್ಟ್ರಾಯ್ ಆದ, ಅರ್ಧ ಹಾಳಾದ, ಛಿದ್ರಗೊಂಡ ಮೂರ್ತಿ, ಪ್ರತಿಮೆ ಏನಿತ್ತು ಅದೊಂದು ಉಳಿದಿದೆ. ರೌಂಡ್ ದ ಡಿಕೆ ಆಫ್ ದ ಕೊಲೋಸಲ್ ವ್ರೆಕ್ ಅಂದರೆ ಅಷ್ಟು ಬೃಹತ್ತಾದ ಪ್ರತಿಮೆ ಏನಿತ್ತು ಅದು ಈಗ ಹಾಳಾಗಿ ಹೋಗಿದೆ. ಬೌಂಡ್ಲೆಸ್ ಆ್ಯಂಡ್ ಬೇರ್, ಆ ಕಣ್ಣು ಎತ್ತಿಸುವಷ್ಟು, ಕಣ್ಣು ಕಾಣುವ ಅಷ್ಟು ವಿಶಾಲವಾದ ಜಾಗದಲ್ಲಿ ಕೂಡ ಏನಂದರೆ ಏನೂ ಇಲ್ಲ, ಬೇರೆ ಎಲ್ಲವೂ ಖಾಲಿಯಾಗಿದೆ. ಅವನು, ಆ ರಾಜ ತನ್ನ ಬಗ್ಗೆ ತಾನು ಏನು ಹೇಳಿಕೊಳ್ತಾ ಇದ್ದ ಅಹಮ್ಮಿನಲ್ಲಿ ಅಥವಾ ಗರ್ವದಲ್ಲಿ, ಅಹಂಕಾರದಲ್ಲಿ, ಈಗ ಅದೇನೂ ಉಳಿದಿಲ್ಲ. ಬರೀ ಎಲ್ಲವೂ ಆ ಸಮಯ ಅಥವಾ ಕಾಲ ಅನ್ನುವ ಕೈಯಲ್ಲಿ ಸಿಕ್ಕಿ ನಾಶ ಆಗಿದೆ. ದ ಲೋನ್ ಆ್ಯಂಡ್ ದ ಲೆವೆಲ್ ಸ್ಯಾಂಡ್ಸ್ ಸ್ಟ್ರೆಚ್ ಫಾರ್ ಅವೇ. ಇಲ್ಲಿ ಲೋನ್ ಅಂದರೆ ಎಲೋನ್, ಒಂದೇ. ಇಲ್ಲಿ ಕಾಣುವಂಥದ್ದು ಕೇವಲ ಒಂದೇ ಒಂದು, ಅದೇನೆಂದರೆ ಬರೀ ಮರಳು ಮಾತ್ರ. ಲೆವೆಲ್ ಸ್ಯಾಂಡ್ ಅಂದರೆ ಮರಳು, ಯಾಕಂದರೆ ಅದು ಮರಳುಗಾಡು. ಕಣ್ಣು ಎತ್ತುವಷ್ಟು ದೂರ, ಅಷ್ಟೂ ದೂರಕ್ಕೆ ಬರೀ ಮರಳು ಮಾತ್ರ. ಸ್ಟ್ರೆಚ್ ಅಂದರೆ ಚಾಚಿಕೊಂಡಿರುವಂಥದ್ದು, ಹಬ್ಬಿಕೊಂಡಿರುವಂಥದ್ದು ಅಥವಾ ಹರಡಿಕೊಂಡಿರುವಂತಹದ್ದು. ಬರೀ ಮರಳೊಂದು ಮಾತ್ರ ಇದೆ. ಅವನ ಅಚೀವ್ಮೆಂಟ್ಗೆ ಹೇಳಿಕೊಳ್ಳುವಂಥದ್ದು ಏನೇನೂ ಉಳಿದಿಲ್ಲ. ಆ ರಾಜ ಒಸಿಮಾಂಡಿಯಾಸ್ ಏನು ಹೇಳ್ತಾ ಇದ್ದ, ನಾನು ಎಲ್ಲರಿಗಿಂತ ಗ್ರೇಟ್, ನನ್ನಷ್ಟು ಸಾಧನೆಯನ್ನು ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಅವನ ಕೈ ಕೆಳಗಿರುವಂಥ ರಾಜ್ಯರುಗಳು ಹೆಮ್ಮೆ ಪಡುವ ಹಾಗೆ ಅಥವಾ ಅವರ ಬಗ್ಗೆ ಜಿಗುಪ್ಸೆ ಪಡುವ ಹಾಗೆ ಇವನು ಬದುಕ್ತಾ ಇದ್ದ. ತನ್ನ ಸಾಧನೆಯನ್ನು ಕೊಚ್ಚಿಕೊಂಡು ತಿರುಗಾಡ್ತಾ ಇದ್ದ. ನಾನು ಗ್ರೇಟ್ ಅನ್ನೋ ಅಹಮ್ಮಲ್ಲಿ ಮೆರೆದಾಡ್ತಾ ಇದ್ದ. ಅದೆಲ್ಲ ಈಗ ಮಣ್ಣು ಪಾಲಾಗಿದೆ, ಏನೂ ಉಳಿದಿಲ್ಲ, ಬರೀ ಮರಳನ್ನು ಬಿಟ್ಟು. ಆ ಶಿಲ್ಪಿ ಕೆತ್ತಿದಂತಹ ಕೆತ್ತನೆ ಕೂಡ ಹೊಡೆದು ಹೋಗಿದೆ. ಆ ಶಿಲ್ಪಿಗೆ ಅಹಂ ಏನೂ ಇರುವುದಿಲ್ಲ, ಅವನ ವರ್ಕ್ ಮಾತ್ರ ಉಳಿದಿದೆ. ಅವನ ಕೆತ್ತಿದ ಕೆತ್ತನೆ ಒಡೆದು ಹೋಗಿದೆ, ಬಟ್ ಉಳಿದಿದೆ. ಆದರೆ ನಾನೇ ಗ್ರೇಟ್ ಅಂತ ಇಡೀ ಪ್ರಪಂಚಕ್ಕೆ ಸಾರ್ತಾ ಇದ್ದ ಸಾಮ್ರಾಟನ ಅಹಂ ಕೂಡ ಉಳಿದಿಲ್ಲ, ಏನೂ ಉಳಿದಿಲ್ಲ, ಎಲ್ಲವೂ ಮಣ್ಣು ಪಾಲಾಗಿದೆ.
ಇದು ಕವಿ ಇಂಡೈರೆಕ್ಟಾಗಿ ಹೇಳ್ತಾ ಇರೋದು ಏನು ಅಂದರೆ, ಈ ಜೀವನದಲ್ಲಿ ನಾವೆಷ್ಟೋ ಅಹಂಕಾರಗಳನ್ನು ತೋರಿಸ್ತೇವೆ, ಎಷ್ಟೋ ಅಭಿವೃದ್ಧಿಯನ್ನು ಮಾಡ್ತೇವೆ, ಎಷ್ಟೋ ಯಶಸ್ಸನ್ನು ಪಡಿತೇವೆ. ಆದರೆ ಕೊನೆಗೆ ಏನು ಅಂದರೆ ಏನೂ ಉಳಿದಿಲ್ಲ, ಎಲ್ಲದ ಕಾಲದ ಕೈಯಲ್ಲಿ ಇರ್ತದೆ. ಕಾಲದ ನಿರ್ಣಯ ಹೇಗಿರ್ತದೆ ಅದೇ ರೀತಿಯಾಗಿ ಪ್ರತಿಯೊಬ್ಬರ ಜೀವನ ಸಾಗುವಂತಹದ್ದು. ನಾನು ನನ್ನದು ಎನ್ನುವುದು ಎಲ್ಲವೂ ಶೂನ್ಯ. ಏನಂತೀರಿ? ಸಮಯ ಹಾಗೂ ಪ್ರಕೃತಿಯ ಎದುರು ಮಾನವನ ಸಾಧನೆ ಏನೂ ಅಲ್ಲ ಅನ್ನೋದು ಈ ಕವಿತೆಯ ಮುಖ್ಯ ಥೀಮ್ ಆಗಿದೆ. ಈ ಕವಿತೆಯ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.